MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಗಡಿ ಭಾಗದ ಕನ್ನಡಿಗರ ಮೇಲೆ ಕೇರಳ ಸರ್ಕಾರದಿಂದ ದಬ್ಬಾಳಿಕೆ. ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯ ಮಸೂದೆಗೆ ಸಿದ್ದರಾಮಯ್ಯ ಕಿಡಿ. ಮಸೂದೆ ತಿರಸ್ಕರಿಸುವಂತೆ ಕನ್ನಡ ಸಂಘಟನೆಗಳ ಪಟ್ಟು. ಕಾಸರಗೋಡಿನ ಸ್ಥಳೀಯ ನಾಯಕರಿಂದಲೂ ವಿರೋಧ. ಇದೆಲ್ಲವನ್ನ ನೋಡೋಣ ಕನ್ನಡವೇ ಟಾರ್ಗೆಟ್ ನ್ಯೂಸ್ ಟಾಪ್ 9ನಲ್ಲಿ. ಕೇರಳದಲ್ಲಿ ಮುಂದಿನ 3-4 ತಿಂಗಳಲ್ಲಿ ವಿಧಾನಸಭೆ ಚುನಾವಣೆ ಎದುರಾಗ್ತಾ ಇದೆ. ಇತ್ತೀಚೆಗೆ ಕೋಗಿಲು ಲೇಔಟ್ನ ಅಕ್ರಮ ತೆರವು ವಿಚಾರದಲ್ಲಿ ಮೂಗು ತೋರಿಸಿದ್ದ ಕೇರಳ ಸರ್ಕಾರ ಇದೀಗ ಕನ್ನಡಿಗರನ್ನ ಮತ್ತೆ ಕೆಣಕಿದೆ. ಕೇರಳದಲ್ಲಿ ಮಲಯಾಳಂ ಕಡ್ಡಾಯ ಮಸೂದೆ ಜಾರಿಗೆ ಮುಂದಾಗಿದೆ. ಇದು ಗಡಿಭಾಗದ ಕಾಸರಗೋಡು ಮತ್ತು ಮಂಜೇಶ್ವರ ಭಾಗದ ಕನ್ನಡ ಮಕ್ಕಳ ಮೇಲೂ ಪರಿಣಾಮ ಬೀರಲಿದೆ. ಹೀಗಾಗಿ ಕೇರಳ ಸರ್ಕಾರದ ನಡೆಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೇರಳದಲ್ಲಿ ಮಲಯಾಳಂ ಕಡ್ಡಾಯ ಮಸೂದೆ ಜಾರಿ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಸುದೀರ್ಘವಾಗಿ ಟ್ವೀಟ್ ಮಾಡಿ ಕೇರಳದ ನಡೆಯನ್ನ ಪ್ರಶ್ನಿಸಿದ್ದಾರೆ. ಮಸೂದೆ ವಾಪಸ್ ಪಡೆಯುವಂತೆ ಒತ್ತಾಯಿಸಿದ್ದಾರೆ. ಇದು ಭಾಷಾ ಸ್ವಾತಂತ್ರ್ಯದ ಮೇಲಿನ ಪ್ರಹಾರವಾಗಿದೆ ಎಂದು ಹೇಳಲು ವಿಷಾದಿಸುತ್ತೇನೆ. ಇಂತಹದೊಂದು ಕಾನೂನು ಜಾರಿಗೆ ಬಂದರೆ ಕೇರಳದ ಗಡಿ ಜಿಲ್ಲೆಗಳಲ್ಲಿ, ಮುಖ್ಯವಾಗಿ ಕಾಸರಗೋಡಿನಲ್ಲಿ ವಾಸಿಸುತ್ತಿರುವ ಕನ್ನಡಿಗರು ಮಾತೃಭಾಷೆಯನ್ನ ಕಲಿಯುವ ಅವಕಾಶದಿಂದ ವಂಚಿತರಾಗಲಿದ್ದಾರೆ. ಭಾಷಾ ಅಲ್ಪಸಂಖ್ಯಾತರ ಮೂಲಭೂತ ಹಕ್ಕನ್ನ ದಮನ ಮಾಡುವ ಇಂತಹ ನಡೆಯನ್ನ ಕೇರಳ ಕಮ್ಯುನಿಸ್ಟ್ ಸರ್ಕಾರದಿಂದ ನಾವು ನಿರೀಕ್ಷಿಸಿರಲಿಲ್ಲ. ಈ ಮಸೂದೆಯನ್ನ ಹಿಂಪಡೆದುಕೊಳ್ಳಬೇಕೆಂದು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರನ್ನ ಆಗ್ರಹಿಸುತ್ತೇನೆ. ಕರ್ನಾಟಕ ಗಡಿ ಪ್ರದೇಶ ಪ್ರಾಧಿಕಾರವು ಮಲಯಾಳಂ ಕಡ್ಡಾಯ ಮಸೂದೆ ಜಾರಿಗೆ ಆಕ್ಷೇಪ ವ್ಯಕ್ತಪಡಿಸಿದೆ. ಕೇರಳ ರಾಜ್ಯಪಾಲರನ್ನ ಭೇಟಿ ಮಾಡಿ ಮಸೂದೆ ತಿರಸ್ಕರಿಸುವಂತೆ ಮನವಿ ಮಾಡಿದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಸೇರಿದಂತೆ ಕನ್ನಡ ಪರ ಹೋರಾಟಗಾರರು ಕೇರಳದ ನಡೆಯನ್ನ ಪ್ರಶ್ನಿಸಿದ್ದಾರೆ. ಜಸ್ಟ್ ಒಂದು ಲೈನ್ ಮಾತ್ರ, ಮಲಯಾಳಂ ಶಾಲ್ ಬಿ ಕಂಪಲ್ಸರಿ ಫಸ್ಟ್ ಲ್ಯಾಂಗ್ವೇಜ್ ಇನ್ ಆಲ್ ಗವರ್ಮೆಂಟ್ ಅಂಡ್ ಏಡೆಡ್ ಸ್ಕೂಲ್ಸ್ ಇನ್ ಕೇರಳ ಅಪ್ ಟು 10th ಸ್ಟ್ಯಾಂಡರ್ಡ್ ಎಕ್ಸೆಪ್ಟ್ ಮೈನಾರಿಟೀಸ್. ಮೈನಾರಿಟಿಗಳನ್ನು ಹೊರತುಪಡಿಸಿದ ಶಾಲೆಗಳಿಗೆ ಅಂತ ಹೇಳಬೇಕು. ಮುಂದಿನ ದಿನ ನಾವು ಕಾಸರಗೋಡು ಕರ್ನಾಟಕ ಸೇರ್ಬೇಕನ್ನುವಂಥ ವಿಶೇಷವಾದಂಥ ಹೋರಾಟವನ್ನು ನಾವು ಹಮ್ಮಿಕೊಂತೀವಿ. ಕಾಸರಗೋಡು ಚಲೋ ಅನ್ನುವಂಥ ಕಾರ್ಯಕ್ರಮವನ್ನು ಹಾಕೊಂತೀವಿ. ಇನ್ನು 15 ದಿವಸದೊಳಗಾಗಿ ಅವರ ತೀರ್ಮಾನಕ್ಕೆ ಬರಲಿಲ್ಲ ಅಂತಂದರೆ ಕಾಸರಗೋಡು ಕರ್ನಾಟಕ ಗಡಿ ಬಂದ್ ವಯನಾಡ್ ಹತ್ರ ಮಾಡ್ತೀವಿ ಮತ್ತು ಆ ಕಡೆ ಕಾಸರಗೋಡು ಹತ್ರ ಮಾಡ್ತೀವಿ. ನಮ್ಮ ಸರ್ಕಾರ ಅವರಿಗೆ ಎಚ್ಚರಿಕೆ ಕೊಡಬೇಕು. ಎಚ್ಚರಿಕೆ ಕೊಡೋದಕ್ಕೆ ಬೇಕಾದಷ್ಟಿದೆ. ಕೇರಳ ಸರ್ಕಾರದ ನಡೆಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರ ಹಾಗೂ ಕಾಂಗ್ರೆಸ್ ನಾಯಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲಿ ಮಲಯಾಳಂ ನೀವು ಕಂಪಲ್ಸರಿ ಮಾಡಿದರೆ ಕನ್ನಡದ ಮಕ್ಕಳು ಏನು ಮಾಡಬೇಕು? ಕನ್ನಡ ಮಕ್ಕಳ ರಕ್ಷಣೆ ಕೇರಳದಲ್ಲಿ ಮಾಡುವಂಥ ಕೆಲಸವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಬೇಕು. ಬರೀ ಕಣ್ಣೆ ಮಾಡಿದ್ರೆ ಸಾಲದು. ಮತ್ತು ಅಲ್ಲಿಯ ಮುಖ್ಯಮಂತ್ರಿಗಳಿಗೆ ಹೇಳಿ, ನೀನು ಹೇಳಿದಕ್ಕಿಲ್ಲೆಲ್ಲ ಇದು ಮಾಡ್ತಾ ಇದ್ವಪ್ಪ, ಮಾಡಿ. ಕರ್ನಾಟಕವನ್ನೇ ರೂಲ್ ಮಾಡ್ತಾ ಇದೆ. ಇವತ್ತು ಕನ್ನಡಿಗರ ಮೇಲೆ ದೌರ್ಜನ್ಯ, ಕನ್ನಡ ಭಾಷೆ ಮೇಲೆ ದೌರ್ಜನ್ಯ. ಅದಕ್ಕೆ ಚಕಾರ ಮಾತಿಲ್ಲ. ವೇಣುಗೋಪಾಲ್ ಮಾತಾಡಿದ್ರ ಇಲ್ಲ. ಮಲಯಾಳಂ ಕಡ್ಡಾಯ ಮಸೂದೆ ಜಾರಿ ವಿಚಾರವಾಗಿ ರಾಷ್ಟ್ರಪತಿ ಬಳಿಗೆ ನಿಯೋಗ ಹೋಗುತ್ತೇವೆ ಅಂತ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರು ಕನ್ನಡಿಗರಿಗೆ ದೊಡ್ಡ ಅನ್ಯಾಯ ಆಗಿದೆ, ನಮ್ಮ ಸರ್ಕಾರದಿಂದ ಪ್ರತಿಭಟಿಸಬೇಕು ಅಂತ ಹೋರಾಟಕ್ಕೆ ಸಿದ್ಧರಾಗ್ತಿದ್ದಾರೆ. ಗಡಿನಾಡು ಭಾಗದೊಳಗೆ ಕನ್ನಡಿಗರಿಗೆ ತೊಂದರೆ ಆಗುವಂತ ಕೆಲಸ ಆಗುತ್ತೆ. ಈ ಬಿಲ್ನಿಂದ ಕರ್ನಾಟಕ ಜನರಿಗೆ ಕನ್ನಡಿಗರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ಕೇರಳ ರಾಜ್ಯಪಾಲರು ಈ ಬಿಲ್ ಅನ್ನ ಅನುಮೋದನೆ ಮಾಡಬಾರ್ದು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ. ಒಂದು ನಿಯೋಗವನ್ನ ಮಾಡಿ ಸನ್ಮಾನ್ಯ ರಾಷ್ಟ್ರಪತಿಗಳಿಗೆ ಭೇಟಿ ಮಾಡುವಂತ ಕೆಲಸವನ್ನು ಮಾಡಬೇಕು. ನಮ್ಮ ಸರ್ಕಾರದಿಂದ ನಾವು ಪ್ರೊಟೆಸ್ಟ್ ಮಾಡಬೇಕು. ಅದನ್ನು ನಾವು ಅದಕ್ಕೆ ಹೇಳಬೇಕು, ಅದಾಗಿ ಉಳಿಸ್ಬೇಕು. ಯಾಕಂದರೆ ಹೆಚ್ಚು ಕನ್ನಡಿಗರು ಅಂತ ಏರಿಯಾದವರು ಆ ಡಿಸ್ಟಿಕ್ಕು. ಸೊ ಸುಮಾರು 70-80% ಎಲ್ಲ ಜನ ಕನ್ನಡ ಮಾತಾಡ್ತಾರೆ, 100% ಮಾತಾಡ್ತಾರೆ. ಬೇರೆ ಜನಾಂಗದವರಿದ್ರು ಕೂಡ ಕನ್ನಡ ಮಾತಾಡ್ತಾರೆ. ಇನ್ನು ನಮ್ಮ ಸರ್ಕಾರದಿಂದ ಅದಕ್ಕೆ ಮನವಿ ಮಾಡ್ಕೋಬೇಕು, ನಮಗೆ ಕನ್ನಡ ಪ್ರಯಾರಿಟಿ ಕೊಡಿ ಅಂತ. ಕನ್ನಡಿಗರಿಗೆ ಮಾತೃಭಾಷೆ ಕನ್ನಡ ಇರೋರಿಗೆ ಕನ್ನಡ ಕಲಿಕೆಯಿಂದ ದೂರ ಆಗುವಂಥದ್ದು ಸರಿಯಲ್ಲ. ಸೊ ಅದು ಮತ್ತು ಕೇರಳ ಇತಿಹಾಸ ಇದೆ. ಇತಿಹಾಸ ಇದ್ದಾಗ ಅವರು ಅದನ್ನು ಕೇರಳದವರು ಅದನ್ನು ಅರ್ಥ ಮಾಡಿಕೊಂಡು ಅವರು ಕ್ರಮ ತಗೊಳ್ಬೇಕು. ಸೊ ಕೇರಳ ಸರ್ಕಾರದ ಈ ಕಾನೂನು ಖಂಡಿತವಾಗಿಯೂ ಇದು ಒಂದು ಒಳ್ಳೆಯ ಕಾನೂನು ಅಲ್ಲ. ಮಲಯಾಳಂ ಕಡ್ಡಾಯ ಮಸೂದೆ ಚರ್ಚೆಗೆ ಗ್ರಾಸವಾಗಿರುವುದು ಯಾಕೆ? ಕೇರಳ ಜಾರಿಗೆ ತರ್ತಾ ಇರುವ ಮಸೂದೆಯಲ್ಲಿ ಏನಿದೆ? ಗಡಿಭಾಗದ ಕನ್ನಡ ಮಕ್ಕಳ ಆತಂಕ ಏನು ಅಂತ ನೋಡೋದಾದ್ರೆ,
ಕೇರಳ ಸರ್ಕಾರ ಮಲಯಾಳಂ ಪ್ರಥಮ ಭಾಷೆಯಾಗಿ ಕಡ್ಡಾಯಗೊಳಿಸುವ ಮಸೂದೆ ತರುವುದಕ್ಕೆ ಹೊರಟಿದೆ. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಶಾಲೆಯೂ ಸೇರಿದಂತೆ ಕೇರಳದ ಎಲ್ಲಾ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಪ್ರಥಮ ಭಾಷೆಯಾಗಿ ಮಲಯಾಳಂ ಕಡ್ಡಾಯಗೊಳಿಸುವುದು ಮಸೂದೆಯಲ್ಲಿದೆ. ಇದಕ್ಕೆ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಕೇರಳದಲ್ಲಿ ಕಲಿಯುವ ಕನ್ನಡದ ಮಕ್ಕಳಿಗೆ ಹಿನ್ನಡೆಯಾಗಲಿದೆ. ಮಾತೃಭಾಷೆಯಲ್ಲಿ ಮಕ್ಕಳು ಕಲಿಯುವ ಅವಕಾಶದಿಂದ ವಂಚಿತ ನೂರಾರು ಶಾಲೆ, ಸಾವಿರಾರು ಮಕ್ಕಳು, ಲಕ್ಷಾಂತರ ಜನರ ಮೇಲೆ ಪ್ರಭಾವ ಬೀರುತ್ತೆ ಅಂತ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಾಸರಗೋಡಿನ ಸ್ಥಳೀಯ ಶಾಸಕರು ಸೇರಿದಂತೆ ಹಲವು ನಾಯಕರು ಕೂಡ ಮಲಯಾಳಂ ಕಡ್ಡಾಯ ಮಸೂದೆ ಜಾರಿ ವಿರುದ್ಧ ಸಿಡಿದೆದ್ದಿದ್ದಾರೆ. ಇಲ್ಲಿನ ಸ್ಥಳೀಯ ಶಾಸಕರು, ನಾಯಕರು ಕೂಡ ಮಸೂದೆಯನ್ನ ವಿರೋಧಿಸಿದ್ದಾರೆ. ಆ ಚರ್ಚೆ ನಿಜಕ್ಕೂ ನಡೆಯಲಿಲ್ಲ. ವಿರೋಧ ಪಕ್ಷದ ವಿರೋಧ ಇಲ್ಲ, ಚರ್ಚೆ ಮಾಡದೆ ಅದನ್ನು ಗವರ್ನರಿಗೆ ಕಳುಹಿಸಿದ್ದಾರೆ ಎಂಬುದು ನಿಜ. ನಾನು ಸೋಮವಾರ ತಿರುವನಂತಪುರ ಹೋಗ್ತಾ ಇದ್ದೇನೆ ವಿಧಾನಸಭೆಗೆ ಮುಂಚಿತವಾಗಿ. ಖಂಡಿತವಾಗಿಯೂ ಸೋಮವಾರ ಮಂಗಳವಾರ ಕೂತ್ಕೊಂಡು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತೀನಿ. ಇಲ್ಲಿನ ಕನ್ನಡಿಗರು ಯಾರು ಕೂಡ ಮಲಯಾಳಂಗೆ ವಿರೋಧ ಅಲ್ಲ. ಇಲ್ಲಿನ ಕನ್ನಡಿಗರು ಮಲಯಾಳಂನ ವಿರೋಧ ಮಾಡ್ತಾ ಇಲ್ಲ. ಆದರೆ ಕನ್ನಡ ಮಾಧ್ಯಮದಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮದಲ್ಲಿ ಅವಕಾಶ ಮಾಡಿಕೊಡಬೇಕು. ಭಾರತದ ಸಂವಿಧಾನಬದ್ಧವಾಗಿ ರಾಜ್ಯ ಸರ್ಕಾರಗಳ ಜವಾಬ್ದಾರಿಯಾಗಿರ್ತದೆ. ಈಗ ರಾಜ್ಯ ಸರ್ಕಾರ ಈ ಮಸೂದೆಯ ಮೂಲಕ ಸಮಸ್ಯೆಯನ್ನುಂಟು ಮಾಡ್ತದೆ. ಮಲಯಾಳಂ ಕಡ್ಡಾಯ ಮಸೂದೆಯನ್ನ 2016ರಲ್ಲೇ ಜಾರಿಗೆ ತರುವುದಕ್ಕೆ ಕೇರಳ ಮುಂದಾಗಿತ್ತು. ಆಗ ತಿರಸ್ಕಾರಗೊಂಡಿದ್ದ ಮಸೂದೆಗೆ ಕೇರಳ ಸರ್ಕಾರ ಮತ್ತೆ ಜೀವ ತುಂಬಿದೆ. ಚುನಾವಣೆ ಇರೋದ್ರಿಂದ ಮಲಯಾಳಿಗಳ ಮನವೊಲಿಸುವುದಕ್ಕೆ ರಾಜಕೀಯ ಮಾಡ್ತಾ ಇದೆಯಾ ಎಂಬ ಪ್ರಶ್ನೆಯೂ ಮೂಡಿದೆ. ಕಾಸರಗೋಡಿನಲ್ಲಿ ಕನ್ನಡ ಶಾಲೆ ಉಳಿಬೇಕಾದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇರಳದ ನಿರ್ಧಾರದ ವಿರುದ್ಧ ಹೋರಾಡಲೇಬೇಕಾಗಿದೆ. ಅದೇನೇ ಇರಲಿ, ಕನ್ನಡಕ್ಕಾಗಿ ಕನ್ನಡದ ಮಕ್ಕಳು ಮತ್ತೆ ಹೋರಾಡುವ ಸ್ಥಿತಿ ಬಂದಿರೋದು ನಿಜಕ್ಕೂ ದುರಂತ. ಕೇರಳದ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಮಲಯಾಳಂ ಕಲಿಕೆ ಕಡ್ಡಾಯ ವಿಚಾರವಾಗಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಪರಸ್ಪರ ಗೌರವ, ಒಕ್ಕೂಟ ವ್ಯವಸ್ಥೆಯೊಳಗಿನ ಸಹಕಾರ ಮತ್ತು ಸಂವಿಧಾನಿಕ ಜವಾಬ್ದಾರಿಯ ಭಾವನೆಯಿಂದ ನಾನು ನಿಮಗೆ ಈ ಪತ್ರವನ್ನು ಬರಿತಾ ಇದ್ದೇನೆ. ಈ ಮೌಲ್ಯಗಳು ಕರ್ನಾಟಕ ಮತ್ತು ಕೇರಳ ರಾಜ್ಯಗಳ ನಡುವಿನ ಸಂಬಂಧವನ್ನ ದೀರ್ಘಕಾಲದಿಂದ ಮಾರ್ಗದರ್ಶನ ಮಾಡುತ್ತಿವೆ. ಹಾಗಾಗಿ ಮಸೂದೆಯ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.